ಅದೇನಕ್ಕ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ತೇಜು, ವರಮಹಾಲಕ್ಷ್ಮಿ ಹತ್ರ ಬಂತಲ್ಲ, ಒಂದು ಒಳ್ಳೆ ರೇಷ್ಮೆ ಸೀರೆ ತಗೋಬೇಕು ಅಂತಿದ್ದೀನಿ. ಎಲ್ಲಿಗೆ ಹೋಗೋದಂತ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೇನ ಇಷ್ಟು ಯೋಚನೆ? ಚಿಂತಾಮಣಿ ನಗರದ ಚಿಲ್ಲಘಟ್ಟ ರಸ್ತೆಯಲ್ಲಿರುವ BVM ಕಲ್ಯಾಣ ಮಂಟಪದ ಎದುರಿನ ಪೂರ್ವಿ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ಗೆ ಹೋಗೋಣ ಬನ್ನಿ. ಅಲ್ಲಿ ಏನು ವಿಶೇಷ ಇದೆ ತೇಜು? ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭರ್ಜರಿ ಆಫರ್ಗಳಿವೆ, ಕೇಳಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ಸರ್ ಅದು ಯಾವ ಸ್ಯಾರಿ ಅದು? ಸರ್ ಇದು ಚಿರಾಲ ಪಟ್ಟು ಅಂತ. ಏನು ರೇಟ್ ಸರ್ ಅದು? ಸರ್ 5,000 ಸರ್. ಏನು ಒಂದಾ? ಅಲ್ಲ ಸರ್, 3 ಸೇರಿ 5,000 ಸರ್. 3 ಸೇರಿ 5,000 ಕೊಡ್ತಾರೆ? ಹೌದು ಸರ್. ಏನು ಹಬ್ಬದ ವಿಶೇಷನೇ ಹೆಂಗೆ? ಅಲ್ಲ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಇದು. ನೋಡಿ, ಇದು ಅದು ಬಾರ್ಡ್ರ್, ಅದು ಇದು ಬ್ಲೌಸು, ಇದು ಪಲ್ಲು, ಇದು ಈ 3 ಸೀರೆ ಸೇರಿ 5,000 ಸರ್. ಇದ್ಯಾವ ಸ್ಯಾರಿ ಸರ್? ಸರ್ ಇದು ಕಂಚುಪಟ್ಟು ಸಾರಿ ಅಂತ. 5,000 ಇದು 5,200 ರೂಪಾಯಿ. ನೋಡಿ, ಇಲ್ಲೇ ಇದೆ ರೇಟು. 5,200. ಅಲ್ಲ, ಒಂದು ಸೀರೆ ತೊಗೊಂಡ್ರೆ ಈ ಒಂದು ಸೀರೆ ಫ್ರೀ. ಒಂದು ಸೀರೆ ಫ್ರೀ. ಒಂದು ಸೀರೆಗೆ ದುಡ್ಡು ತೊಗೊಳ್ಳೋದು 5,200 ರೂಪಾಯಿ. ಸರ್ ಇದು ಯಾವ ಸೀರೆ ಯಾವ ರೇಟ್ ಕೊಡ್ತಾ ಇದ್ದೀರಾ? ಸರ್ ಇದು ಬ್ರೈಡಲ್ ಸೀರೆ. ಇದು ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. ಇದು ಒಂದು ಸೀರೆಗೆ 50,000 ಆಗುತ್ತೆ. ಅದ್ರ ಜೊತೆ ಒಂದು ಸೀರೆ, ಅದೇ ಬ್ರೈಡಲ್ ಸೀರೆ ಯಾವುದೇ ತೊಗೊಂಡ್ಲಿ ಒಂದು ಸೀರೆ ಫ್ರೀ ಕೊಡ್ತೀವಿ ಸರ್. ಹಾಂ, 100% ಪ್ಯೂರ್ ಸರ್. ಸರ್ ಇದ್ಯಾವ ಸ್ಯಾರಿ ಏನು ರೇಟ್ ಕೊಡ್ತಾ ಇದ್ದೀರಾ? ಸರ್ ಇದು ಮಾಮೂಲಿ ಸಾರಿ, ಡೈಲಿ ವೇರ್ಗೆ 600 ರೂಪಾಯಿ ಒಂದು ಸೀರೆ. ಈ ಒಂದು ಸೀರೆ ತೊಗೊಂಡ್ರೆ ಈ ಒಂದು ಸೀರೆ ಫ್ರೀ. 600 ರೂಪಾಯಿಗೆ ಒಂದು ಸೀರೆ ಬಂದು 300 ರೂಪಾಯಿ ಆಗುತ್ತೆ. 2 ಸೀರೆನೇ ತೊಗೋಬೇಕು, 600 ರೂಪಾಯಿ 2 ಸೀರೆ. ಸರ್ ಇದ್ಯಾವ ಸ್ಯಾರಿ ಏನು ರೇಟಿಗೆ ಏನು ಕೊಡ್ತಾ ಇದ್ದೀರಾ? ಸರ್ ಇದು ಕ್ರೇಪ್ ಅಂತ. 1,700 ರೂಪಾಯಿ ಒಂದು ಸೀರೆ. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. 1,700 ರೂಪಾಯಿ ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. 1,700 ರೂಪಾಯಿ, 1,700. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. ಹೌದು, ಗುಣಮಟ್ಟದ ರೇಷ್ಮೆ ಸೀರೆಗಳು, ಆಕರ್ಷಕ ವಿನ್ಯಾಸಗಳ ಜೊತೆಗೆ ವಿಶೇಷ ಹಬ್ಬದ ಆಫರ್ಗಳು. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮತ್ತಷ್ಟು ಸಂಭ್ರಮದಿಂದ ಆಚರಿಸಲು ಹಿಂದೆ ಭೇಟಿ ನೀಡಿ ಪೂರ್ವಿ ಹ್ಯಾಂಡ್ಲೂಮ್ಸ್ ಅಂಡ್ ಸಿಲ್ಕ್ ಸ್ಯಾರೀಸ್, BVM ಕಲ್ಯಾಣ ಮಂಟಪ ಎದುರು ಶಿಲ್ಲಘಟ್ಟ ರಸ್ತೆ, ಚಿಂತಾಮಣಿ ನಗರ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9164299236, ಮತ್ತೊಂದು 7019344889. ಗಳನ್ನು ಪೂರೈಸೋದು ವಿಫಲರಾದರು. ಮತ್ತು ಅದನ್ನು ಎಲ್ಲಿ ತನಿಖೆಯಲ್ಲಿ ತಾವು ತಪ್ಪಿತಸ್ಥರು ಅಂತ ಸಾಬೀತಾಗುವಂಥ ಸಾಧ್ಯತೆ ಇತ್ತು. ಅದರಿಂದಾಗಿ ಹೋಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಅಂತಂದಾಗ, ಸುಪ್ರೀಂ ಕೋರ್ಟ್ ಅಂತಂದರೆ ನವದೆಹಲಿಗೆ ಹೋಗ್ಬಿಟ್ಟು ಒಂದು ಕುಗ್ರಾಮಗಳಲ್ಲಿರುವಂಥ ನಂದಿಗಾನಹಳ್ಳಿ ಇರ್ಬೋದು, ಇಲ್ಲ ಬೊಮ್ಮೆಪಲ್ಲಿ ಇರ್ಬೋದು, ಅಂಕಾಲ್ಮಡುಗು ಇರ್ಬೋದು, ಕುರ್ಬೂರ್ ಇರ್ಬೋದು, ಈ ಥರದ ಸೊಸೈಟಿಗಳವರು ಹೋಗಿ ತರ್ತಾರೆ ಅಂತಂದಾಗ ಡೆಲ್ಲಿಗೆ ಹೋಗಿ ಒಂದು ಸುಪ್ರೀಂ ಕೋರ್ಟಲ್ಲಿ ತರಬೇಕು ಅಂತ. ಯಾಕಂತಂದರೆ CID ಅವ್ರು ಕೇಳಿದಂಥ ದಾಖಲೆಗಳು ಕೊಟ್ಟಿದ್ರೆ ಸತ್ಯಾಸತ್ಯತೆ ಇಲ್ಲೇ ಇದಾಗ್ತಾಯಿತ್ತು. ಆದರೆ ಅದನ್ನು ಮಾಡದೆ ಏನು ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಹೋಗಿ ಸ್ಟೇ ತರುವಂಥ ವ್ಯವಸ್ಥೆಯನ್ನು ಮಾಡಿ, ಅಲ್ಲಿಗೆ ಡೆಲ್ಲಿಗೆ ಹೋಗಿ ಸ್ಟೇ ತರಬೇಕಂತಂದರೆ ಸಾಮಾನ್ಯ ಮಾತಲ್ಲ. ಈ ಸೆಕ್ರೆಟ್ರಿಗಳು ಡೆಲ್ಲಿಯಲ್ಲಿ ಸ್ಟೇ ತರ್ತಾರೆ. ಅದಕ್ಕೆ ಮುಂಚೆನೂ ಏನಾಗಿತ್ತು ಅಂತಂದರೆ, ಅದನ್ನು ಹೈಕೋರ್ಟಲ್ಲಿ ಸ್ಟೇ ಮಾಡಿದರು. ಕೆಲವು ಸೆಕ್ರೆಟ್ರಿಗಳೋಗಿ ನಮ್ಮ ಏನು ಗ್ರಾಮೀಣ ಮಟ್ಟದಲ್ಲಿರುವಂಥ ಫ್ಯಾಕ್ಟ್ ಸೊಸೈಟಿಗಳ ಸೆಕ್ರೆಟ್ರಿಗಳೋಗಿ ಸ್ಟೇ ಮಾಡಿದರು. ಆ ಸ್ಟೇ ಮಾಡಿದ್ದಂಥದ್ದನ್ನು ನಾವು ಹೈಕೋರ್ಟಲ್ಲಿ ವೆಕೇಟ್ ಮಾಡಿದ್ವಿ. ಹೈಕೋರ್ಟಲ್ಲಿ ವೆಕೇಟ್ ಆದ ನಂತರ COD ಅವ್ರ ತನಿಖೆಯನ್ನು ಪ್ರಾರಂಭಿಸಿದೆ ಅಂತಂದ್ಬಿಟ್ಟು ಅರ್ಥ ಆಗಿಬಿಡುತ್ತೆ. ಅಲ್ಲಿಂದ ಏನೇನು ದಾಖಲೆಗಳು? ಅಲ್ಲಿಂದ ನನಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನಾನು ನೋಟಿಸ್ ಇಶ್ಯೂ ಮಾಡಿರೋಂಥ ನೋಟಿಸ್ ಬಂದು ನೋಡಿ, ನನ್ನ ಹೆಸರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪ್ರತಾಪ್ ಕುಮಾರ್ ಅಂತ ನವದೆಹಲಿಯಿಂದ ಸುಪ್ರೀಂ ಕೋರ್ಟಿಂದನೇ ಬಂದಿದೆ. ಮತ್ತು ಅದಕ್ಕೆ ನಾನು ಹಿಂದೆ ಹೈಕೋರ್ಟ್ಗೆ ಏನು ನಾವು ದಾಖಲೆ ಕೊಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ದೀವಲ್ಲ, ಅದೇ ದಾಖಲೆಯನ್ನು ನಾವು ಮತ್ತೆ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಕೊಟ್ಟು ನಾವು ಅದನ್ನು ವೆಕೇಟ್ ಮಾಡಬೇಕಾಗುತ್ತೆ. ಆದ್ರೆ ನಮ್ಮದು ನೋವೇನು ಅಂತಂತಂದರೆ, ಅವ್ರು ಅವ್ಯವಹಾರ ಮಾಡಿದರೆ ಅವ್ರು ಖರ್ಚು ಮಾಡ್ಬೋದು. ನಾವು ಸತ್ಯದ ಪರ ಹೋರಾಟ ಮಾಡಿದ್ರೆ ನಾವು ಸಹ ಇವಾಗ ಅದಕ್ಕೆ ಅವ್ರಿಗೆ ಹೋದಾಗ ನಾವು ಡೆಲ್ಲಿಗೆ ಹೋಗಬೇಕು, ಮತ್ತು ಅದನ್ನು ವ್ಯವಹಾರದ ಅಲ್ಲೊಂದು ಲಾಯರ್ ನೀಡಬೇಕು. ಡೆಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಅಂದರೆ ತಮಾಷೆ ಅಲ್ಲ, ತುಂಬ ಖರ್ಚಾಗುತ್ತೆ. ಇವೆಲ್ಲವನ್ನು ನಾವು ಮಾಡಬೇಕು. ನಮ್ಮದೇನಂತಂದರೆ, ಇವತ್ತೆಲ್ಲ ನಾಳೆ ರೈತರ ದುಡ್ಡು ಸಂದಾಯ ಆಗಲಿ, ಆ ಜನಗಳಿಗೆ ಹೋಗಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಹೊರತು ಯಾವುದೇ ರೀತಿಯಾದಂಥ ಯಾರನ್ನ ದ್ವೇಷ ಅಲ್ಲ. ಸಂಸ್ಥೆಗಳು ಉಳಿಬೇಕು, ಯಾವುದು ರೈತರ ಸಂಸ್ಥೆ ಏನಿದೆ ಅದು ಉಳಿಬೇಕು ಅನ್ನೋಂಥ ಏಕ ಉದ್ದೇಶದಿಂದ ನಾವು ಮಾಡ್ತಾ ಇರೋದು. ಏನು ಸ್ಟೇ ಅಂದಿದ ತಕ್ಷಣ ನಾವು ಮನೆಗೊಂದಲ್ಲ, ನಾವು ಈಗಾಗಲೇ ಡೆಲ್ಲಿಯಲ್ಲಿ ನಮಗೆ ಬೇಕಾದಂಥ ವಕೀಲರನ್ನ ಸಂಪರ್ಕ ಮಾಡಿದ್ದೀವಿ. ನನಗೆ ಇವತ್ತು ನೋಟಿಸ್ ಇಶ್ಯೂ ಆಯಿತು. ಆದರೆ ನಾವು ಅದನ್ನು ಹೋಗಿ ಅಲ್ಲಿ ಸಹ ಸಮರ್ಥವಾಗಿ ವಾದವನ್ನು ಮಂಡಿಸಿ ಆ ಸ್ಟೇಯನ್ನು ವೆಕೇಟ್ ಮಾಡಿಸಿ ಈ ತನಿಖೆಯನ್ನಾಗಿ
ತಪ್ಪಿತಸ್ಥರು ಏನು ಈ ಒಂದು ಅವ್ಯವಹಾರ ಆಗಿದೆ, ಇಡೀ ಕೋಲಾರ ಚಿಕ್ಕಬಳ್ಳಾಪುರ 2 DCC ಬ್ಯಾಂಕಲ್ಲಿ ಸುಮಾರು ಒಂದು 380ರಿಂದ 400 ಕೋಟಿ ರೂಪಾಯಿವರೆಗೂ ಅವ್ಯವಹಾರ ಆಗಿತ್ತು ಅಂತ ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪ ಮಾಡಿರುವಂಥದ್ದಕ್ಕೆಲ್ಲ ದಾಖಲೆಗಳು ಸಿಕ್ಕಿದೆ ಮತ್ತು ಅದು ಇದಾಗಿದೆ. ಅದನ್ನು ಮಾಡೋ ನಿಟ್ಟಿನಲ್ಲಿ ನಾನು ಇದು ಮಾಡ್ತೀನಿ ಅಂತ ತಮ್ಮಲ್ಲಿ ಹೇಳ್ತೇನೆ. ಇದು ದಾಖಲೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ರಲ್ಲ, ಸರ್ಕಾರದ ಮಟ್ಟದಲ್ಲಿ ಏನಾದರೂ ನಡೀತಾ ಇದೆಯಾ ಇದು ಏನಾದರೂ ಅಕ್ರಮ ಬಯಲು ಎಳೆಯೋಕ್ಕೆ? ಇಲ್ಲ, ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಯಾವ ಸರ್ಕಾರಗಳು, ಸರ್ಕಾರ BJP ಕಾಂಗ್ರೆಸ್ JDS ಇರ್ಬೋದು, ಆದರೆ ಅಧಿಕಾರಿಗಳು ಮತ್ತು ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಇರುತ್ತೆ ಅದು ಕಾಮನ್ ಆಗಿರುತ್ತೆ. ಈಗ ನಾನು ಹೇಳೋದೇನಂತಂದರೆ ಯಾರೋ ಒಬ್ಬರು ಮೋಸ ಮಾಡಿದರು ಅನ್ನೋ ಕಾರಣಕ್ಕೆ, ಇಲ್ಲ ಬ್ಯಾಂಕಿಗೆ ದೋಖ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಕೆಲವರು ತಟಸ್ಥ ಆಗ್ಬೋದು, ಇಲ್ಲ ತನಿಖೆ ನಿಧಾನ ಅಂತಕ್ಕೆ ಹೋಗ್ಬೋದೇ ಹೊರತು ಇವತ್ತಲ್ಲ ನಾಳೆ ಅದು ಆರೋಪ ಸಾಬೀತಾಗಿದೆ ಮತ್ತು ಅದು ಕಣ್ಣು ಕಾಣಿಸೋಂಗೆ ಹಣ ಬೇನಾಮಿ ರೂಪದಲ್ಲಿ ಹೊರಗಡೆ ಹೋಗಿದೆ. ಇದು ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ, ಅಲ್ಲ ಇದು ಸರ್ಕಾರದ ವ್ಯಾಪ್ತಿಗೆ ಬರ್ತದಲ್ಲ, ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ವಹಿಸ್ತಾ ಇಲ್ವಾ? ಸರ್ಕಾರ ಏನಾಗಿದೆ, ಲಾಸ್ಟ್ ಟೈಮು ನಾವು ಹೈಕೋರ್ಟಲ್ಲಿ ಇದಾದಾಗ ಸರ್ಕಾರದ ವಕೀಲರು ನಮಗೆ ಸಹಕರಿಸಿ ಸ್ಟೇ ವೆಕೇಟ್ ಆಗೋದನ್ನು ನೋಡಿಕೊಂಡ್ರು. ಆನಂತರ ಈಗ ಸುಪ್ರೀಂ ಕೋರ್ಟಲ್ಲಿದೆ, CODಯ ವಕೀಲರು ಸಹ ಒಬ್ಬರು ಪ್ರೆಸೆಂಟ್ ಆಗ್ತಾರೆ. ನನ್ನ ಕಡೆಯಿಂದನೂ ಒಂದು ವಕೀಲರು ನಾವು ಇಟ್ಟು ಈ ಕೇಸನ್ನು ವೆಕೇಟ್ ಮಾಡಿಸ್ಬೇಕು ಮತ್ತು ತನಿಖೆಗೆ ಮುಂದಿನ ದಿನಗಳ ಸಹಕಾರ ಆಗಬೇಕು ಅಂತ ನಾನು ಅಪೇಕ್ಷೆ.